ನಾನು ಫಸ್ಟು ಪ್ರಸನ್ನ ಥಿಯೇಟ್ರಲ್ಲಿ ಭಕ್ತ ಕುಂಬಾರ ಆಯಿತು. ಭಕ್ತ ಕುಂಬಾರ ರಿಲೀಸ್ ಆಯಿತು. ನಮ್ಮ ತಂದೆ ನೋಡ್ಕೊಂಬಂದ್ಬಿಟ್ರು ಸಿನಿಮಾ. ಫಸ್ಟ್ ಡೇ ರಾಜ್ಕುಮಾರ್ ಅವರೇ ಉದ್ಘಾಟನೆ, ಪ್ರಸನ್ನ ಥಿಯೇಟ್ರ್ ಉದ್ಘಾಟನೆ, ರಾಜ್ಕುಮಾರ್ ಬಿ ಸರ್ ಅವ್ರ ಜೊತೆವಿ ಭಕ್ತ ಕುಂಬಾರ ಸಿನಿಮಾ ಆಯಿತು. ನಾವು ಚಿಕ್ಕ ಹುಡುಗರು ಹೋಗಿದ್ವಿ. ಇಡೀ ಇದೆಯಲ್ಲ ಸರ್ಕಲ್ ಎಲ್ಲ ಜನ, ಫುಲ್ಲು ಜನ ಸರ್. ಆಗ ಮೊಬೈಲ್ ಇಲ್ಲ ಏನಿಲ್ಲ ಸರ್. ಅದು ಹೆಂಗೆ ಜನಗಳು ಗೊತ್ತಾಗೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಜನ ತುಂಬ. ತಿಮ್ಮಯ್ಯ ಅಂತ ಅವರು ಪ್ರಸನ್ನ ಥಿಯೇಟ್ರ್ ಇದು ಅವರು ಮಾಡಿದ್ರು. ನಾವು ಹೋಗಿ ಅಲ್ಲಿ ಚಿಕ್ಕ ಹುಡುಗರು ತಾನೆ, ನಾವು ಕಾಂಪೌಂಡ್ ಮೇಲೆ ನಿಂತ್ಕೊಂತಿದ್ದೆ. ನಮ್ಮ ಇವರೆಲ್ಲ ದೊಡ್ಡವ್ರು ನಿಂತ್ಕೊಂಡವರು. ರಾಜ್ಕುಮಾರ್ ಬಂದು ಉದ್ಘಾಟನೆ ಮಾಡೋಕ್ಕೆ ಹೋದ್ರೆ ಆಯಿತು. ನೆಕ್ಸ್ಟ್ ನಾವೇನು ಮಾಡಿದ್ವಿ, ಪಿಕ್ಚರ್ ಆಮೇಲೆ ರಾಜ್ಕುಮಾರ್ ಸಿನಿಮಾಗಳೇ ಹಾಕೋಕ್ಕೆ ಶುರು ಮಾಡಿದ್ರು ಅವರು, ಹೊಸ ಸಿನಿಮಾಗಳು. ಅದರಲ್ಲಿ ಏನಂದರೆ ₹1, 1.5, 1.80 ಸಿನಿಮಾ ಟಿಕೆಟ್ ಪ್ರಸನ್ನ ಥಿಯೇಟ್ರಲ್ಲಿ. ಗಾಂಧಿ ಕ್ಲಾಸು 1.5 ಸೆಕೆಂಡ್ ಕ್ಲಾಸು, 1.80 ಬಾಲ್ಕನಿ. ಆ ಕಾಲದಲ್ಲಿ ಬಾಲ್ಕನಿಗೆ ಯಾರೂ ಓದ್ತಿರಲಿಲ್ಲ ನೋಡಿ, ಉಲ್ಟಾ. ಈಗ ಫಸ್ಟ್ ಬಾಲ್ಕನಿ ಕಂಪ್ಲೀಟ್ ಆಗುತ್ತೆ, ಅವಾಗ ಗಾಂಧಿ ಕ್ಲಾಸು, ಆಮೇಲೆ ಅದಕ್ಕೆ ಟಿಕೆಟ್ಸ್ ಎಲ್ಲ ಸೆಕೆಂಡು, ಆಮೇಲೆ ಆಗೋದು. ಆಗ ಏನು ಮಾಡ್ತಿದ್ದೆ ನಾನು, ಸ್ವಲ್ಪ ಅವಾಗ ಏನೋ ಒಂದು 12-13 ವರ್ಷ ಇರಬೇಕು. ಪ್ರಸನ್ನ ಥಿಯೇಟ್ರಲ್ಲಿ ಗೇಟ್ ಇತ್ತು, ಮೇಯ್ನ್ ಗೇಟು. ಆ ಗೇಟು ಇನ್ನೊಂದು 1-2 ಅವರ್ ಇದ್ದಂಗೆ ತೆಗಿಯೋರು ಗೇಟು. ಒಂದು 10 ಪಿಕ್ಚರ್ಗೆ ಹಂಗೆ ಮಾಡಿದೆ ನಾನು. ಫಸ್ಟ್ ಗೇಟ್ ಹತ್ರ ನಿಂತ್ಕೊಂಡ್ಬಿಡೋದು, ನನ್ನಿಂದ 100 ಜನ ನಿಂತಿರೋರು ಎಲ್ಲ ಟಿಕೆಟ್ ಬೇಕಲ್ಲ. ನಾವು ಹೋಗ್ತಾ ಇದ್ದಿದ್ದು ಗಾಂಧಿ ಕ್ಲಾಸ್ಗೆ. ದುಡ್ಡಿಲ್ವಲ್ಲ ಸರ್, ₹1 ಎಲ್ಲ ಚಿಲ್ಲರೆ ಮಡಿಕೊಂಡು ಜೋಬಲ್ಲಿ ಇಟ್ಕೊಂಡು ಹೋಗ್ಬೇಕು. ಅದು ಬಿದ್ದೋದ್ರು ಹೋಯ್ತು, 10 ಪೈಸೆ ಹೋದರೆ. ಹೋಗಿ ಗೇಟ್ ತೆಗೆದ ತಕ್ಷಣ ನೀವು ಪ್ರಸನ್ನ ಆ ಡೌನಲ್ಲಿ ಕೊಡೋರು ಟಿಕೆಟು, ಮೂಲೆ ನೋಡಿದ್ದೀರಾ, ಓಡಬೇಕು. ಓಡಿದ್ರೆ ಓಡಿ ಟಿಕೆಟ್ ಇದು ಮಾಡ್ತಾಯಿದ್ವಿ. ಟಿಕೆಟ್ ತಗೊಂಡು ಹೋಗಿ ಆ ಬೂತ್ ಕೈ ಹಾಕೊಂಡು ನಿಂತ್ಕೊಂಡ್ಬಿಡ್ತಿದ್ದೆ ನಾನು. ಈಗ ನಿಂತ್ಕೊಂಡ್ಬಿಟ್ರೆ ಯಾರೂ ತಳ್ತಿರಲಿಲ್ಲ. ಅಲ್ಲೊಬ್ಬರು ರಾವ್ ಅಂತ ಒಬ್ರು ಇದ್ದರು. ಅವ್ರು ಏನು ಮಾಡೋರು, ಏಯ್ ಇಲ್ಲಿಂದ ಈ ಹುಡುಗ ನಿಂತವನೆ, ಇಲ್ಲಿಂದ 60 ಟಿಕೆಟ 70 ಟಿಕೆಟು, ಅಷ್ಟಕ್ಕೆ ಟಿಕೆಟ್ ಲಾಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಿಟ್ಬಿಡೋರು. ತಿರ್ಗಿ ನನ್ನ ಮುಂದೆ ಯಾರು ನಿಂತ್ಕೊಂಡ್ರು ಅವ್ನಿಗೆ ಟಿಕೆಟ್ ಇಲ್ಲ, ಗುರ್ತಿರೋದಲ್ಲ ಅವ್ನಿಗೆ, ಅವ್ನು ಹೋಗ್ಬಿಡೋನು. ನಾವು 2 ಅವರ್ ಅಲ್ಲೇ ನಿಂತ್ಕೊಂಡು ಫಸ್ಟ್ ಟಿಕೆಟ್ ತಗೊಂಡು ಸುಮಾರು ಒಂದು 10 ಸಿನಿಮಾಗೆ ಮಾಡಿದೆ. ಎಷ್ಟು ದಿನ ಮುಂಚೆ ಕೊಡ್ತಿದ್ರು ಟಿಕೆಟ್? ಅವಾಗ ದಿನ ಮಾಮೂಲಿ ಕೊಡೋರು. ಆಮೇಲೆ ಸ್ವಲ್ಪ ಇದಾದ್ಮೇಲೆ 2 ದಿನ ಮುಂಚೆ, 3 ದಿನ ಮುಂಚೆ. ನಾನೊಬ್ಬ ಕಳ್ಳ ಸಿನಿಮಾ ನೈಟೆಲ್ಲ ನಿಂತಿದ್ದೀವಿ ನಾವು ಟಿಕೆಟ್ಗೆ. ಆ ಪ್ರಸನ್ನ ಥಿಯೇಟ್ರ್ ಮುಂದೆ ಮೋರಿ ಇತ್ತು, ಆ ಮೋರಿಲಿ ನಿಂತ್ಕೊಬೇಕು. ಆ ಗೇಟ್ ತೆಗಿತಿರಲ್ಲ ಅವರು, ಅಲ್ಲಿ ಮೋರಿಲಿ ನಿಂತ್ಕೊಂಡು ನೈಟೆಲ್ಲ ನಿಂತ್ಕೊಂಡು ಬೆಳಗಿನ ಜಾವ 4 ಗಂಟೆ ಕೊಡೋರು. 4 ಗಂಟೆ ಕೊಡೋರು. ಆ ಟಿಕೆಟ್ ತೊಗೊಂಡು ನಿಮ್ಗೆ ಏನು ಅನಿಸ್ತಿತ್ತು? ಏನೋ ಸಾರ್ಥಕ ಬಾಬಾ, ಟಿಕೆಟ್ ಸಿಕ್ತಲ್ಲ, ಸಿನಿಮಾ ನೋಡ್ತೀವಿ ಅಂತ. ಸರ್, ಮುಂದೆ ನೀವು ಈ ಸಂಘ ಮಾಡಿ ಸ್ಟಾರ್ ಮೆರವಣಿಗೆ ಈ ಥರ ಕಟೌಟ್ಗೆ ಯಾರ ಹಾಕೋದು, ಈ ಥರದ್ದು ಇಲ್ಲಿ ನಮ್ಮ ಮಾಗಡಿ ರೋಡಲ್ಲಿ ಎಲ್ಲ ಅಭಿಮಾನಿಗಳೇ. ಕೆಂಪಾಪುರ ಅಗ್ರ ಅಂದರೆ ಕನ್ನಡಾಭಿಮಾನಿಗಳು, ರಾಜ್ಕುಮಾರ್ ಅಭಿಮಾನಿಗಳೇ. ಈ ದೊಡ್ಡವರೆಲ್ಲ ಸ್ಟಾರ್ ಕೊಟ್ಟವರು. ಈ ಎಲ್ಲ ಅವರೆಲ್ಲ ಸರಿಯಾಗಿರೋರು ಬಿಡಿ. ಅವರೆಲ್ಲ ನಮ್ಮ ಥರ ಸಾಫ್ಟ್ ಇಲ್ಲ ಅವರೆಲ್ಲ. ಅನ್ನೋದು. ನಾವು ಅವ್ರಿಗೆ ಎಲ್ಪು, ಕಡ್ಡಿ ತಂದು ಕೊಡೋದು, ಇದ್ರ ಕಡ್ಡಿ, ಕಲರ್ ಪೇಪರು, ಪೇಸ್ಟ್ ಹಾಕಿ ಅಂಟಿಸೋದು. ಯಾಕೆಂದರೆ ಆ ಸ್ಟಾರ್ ಹಾಕಿದ್ರೆ ಟಿಕೆಟ್ ಕೊಡೋರು, ಅಂದರೆ ನಿಂತ್ಕೊಳ್ಳಂಗಿಲ್ಲ. ಟಿಕೆಟ್ ಕಟ್ಟಿದ್ದು ನಾವು 5ನೇ ಕ್ಲಾಸ್, ಮಾಗಡಿ ರೋಡ್ 5ನೇ ಕ್ಲಾಸಲ್ಲಿತ್ತು, ಅಲ್ಲೊಂದು ಮಾಡಿ ಇತ್ತು. ನಾವೆಲ್ಲ ಅಂದರೆ ಒಬ್ಬನ ಕಟ್ತಿರಲಿಲ್ಲ, ನಾವು ಎಲ್ಲ ಸೇರ್ಕೊಂಡು ಕಟ್ಟಿ. ರವಿಚಂದ್ರ ಪಿಕ್ಚರ್ಗೆ, ರವಿಚಂದ್ರದೊಂದು ಕಥೆ ಹೇಳ್ಬಿಡ್ತೀನಿ ನಿಮಗೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ರವಿಚಂದ್ರ ಸಿನಿಮಾ ಟಿಕೆಟ್ ತೊಗೊಳಕ್ಕೆ ನಮ್ಮ ರಾಜು ಅಂತ ಬಿದ್ದ. ಅವನು ರಾತ್ರಿ 10 ಗಂಟೆ ಬಂದೆ, ರವಿಚಂದ್ರ ಪಿಕ್ಚರ್ ಬಂದಿದೆ ಬಾ, ಇದಕ್ಕೆ ಶಾಂತಲಾ ಥಿಯೇಟ್ರಲ್ಲಿ ಟಿಕೆಟ್ ಕೊಡ್ತಾವ್ರಂತ, ಹೋಗೋಣ ಅಂತ. ನಾನು ಬೇಡಪ್ಪ ಅಂದೆ. ಅವತ್ತು ಏನಾಗಿದೆ, ಫುಲ್ಲು ರಿಶ್ಶು, ಗಲಾಟೆ ಆಗ್ಬಿಟ್ಟಿದೆ. ನಮಗೆ ಗೊತ್ತಿಲ್ಲ, ಟಿಕೆಟ್ ಕೊಟ್ಟಿಲ್ಲ ಇನ್ನು, ಗಲಾಟೆ ಆಗ್ಬಿಟ್ಟಿದೆ. ಸೀದಾ ಹೋದ್ವಿ, ವ್ಯಾನ್ ನಿಂತಿತ್ತು ಅಲ್ಲಿ, ವೀರೇಶ ಮುಂದೆ ವ್ಯಾನು. ಗಲಾಟೆ ಸ್ಟಾರ್ಟ್ ಆಗೋಯ್ತು. ಏನು ಗಲಾಟೆ ಸ್ಟಾರ್ಟ್ ಆಗೋಯ್ತಲ್ಲ ಅಂದ್ಬಿಟ್ಟು ನಾವು ಓಡ್ ಬರೋಕ್ಕೆ ಬರ್ತೀವಿ, ಪೊಲೀಸವ್ರು ಬಂದ್ಬಿಟ್ರು. ಏನಪ್ಪ ಇದು, ಪೊಲೀಸವ್ರು ಬಂದ್ಬಿಟ್ರು. ನಾವಿನ್ನೂ ಹಿಂಗೆ ಅಲ್ಲಿ ಅನ್ಸೂಯಾಶ್ರಮ ಅಂತ ಇದೆ, ನೋಡಿದ್ದೀರಾ? ಈಗ ಅದು ಅನ್ಸೂಯಾಶ್ರಮ ಒಳಗಿದೆ. ಅವಾಗ ಏನು ಮಾಡಿಬಿಟ್ಟು ಹೋಗ್ಬಿಟ್ವಿ, ಅಂತ್ಯಾಶ್ರಮಗಳೇ ನುಗ್ಬಿಟ್ವಿ. ಹರಿಕತೆ ನಡೀತಾ ಇತ್ತು. ಹರಿಕತೆ ನಡೀತಾ ಇದ್ವಿ. ಎಲ್ಲ ಈ ಕಲ್ಲೊಡ್ದವರು ಓಡಿದ್ರು, ನಾವು ಓಡಾಡ್ಬಿಟ್ಟು
ಅಲ್ಲಿ ಏನು ಮಾಡಿದ್ರು ಎಲ್ಲ ಕೂತಿದ್ರಲ್ಲ ಹರಿಕತೆ ಕೇಳ್ಕೊಂಡು ಒಂದು 50 ಜನ ಕೂತಿದ್ರು ಪಾಪ ನಿಜವಾದವರು. ಇವ್ರ ಜೊತೆನೂ ಇವರು ಕಲ್ಲು ಹೊಡೆದವರು ಎಲ್ಲ ಸೇರಿಬಿಟ್ರು. ನಾವು ಓಡ್ಬಿಟ್ವಿ. ನಾವು ಕೂತ್ಕೊಳ್ಳಲಿಲ್ಲ ಸದ್ಯ. ಅಲ್ಲಿ ಒಬ್ಬರು ರಾವ್ ಅಂತಿದ್ರು ಅನ್ನೋ ಅವರು ಮರಾಠಿಯವರು, ಅವರೇ ಅಂತ್ಯಾಶ್ರಮದ ನಡೆಸ್ತಾ ಇದ್ದರು. ಸೀದಾ ಹೋಗಿ ಅವ್ರ ಹಿಂದೆ ನಿಂತ್ಕೊಂಡ್ಬಿಟ್ವಿ. ಇದೇನು ಗಲಾಟೆ ಆಯ್ತಲ್ಲ ಅಂದ್ಬಿಟ್ಟು ದಾಸರು ಮಂಗಳಂ ಮಂಗಳಂ ಅಂತ ಶುರು ಮಾಡಿಬಿಟ್ರು. ಆ ಪೊಲೀಸರೇ ನಿಲ್ಲಿಸ್ರಿ ಸಾಕೊಂಡು ಎಲ್ಲರನ್ನು ಕೂತಿದ್ದವ್ರು ನಿಂತಿದ್ದವ್ರನ್ನ ಎಲ್ಲರೂ ಎತ್ತಾಕೊಂಡ್ಬಿಟ್ರು. ಎತ್ತಾಕೊಂಡು ಹೋಗ್ಬಿಟ್ರು. ನಾವು ನಿಂತಿದ್ವಲ್ಲ ಇವ್ರು ಯಾರು ಅಂದರೆ ಸರ್ ಕತೆ ಕಡೆ ಬಂದವ್ರು ಬಿಡಿ ಸರ್ ಅಂತ ಅದು ತಪ್ಸ್ಕೊಂಬಿಟ್ರು. ಅಂದರೆ ನಾವೇನು ಇದು ಮಾಡಿಲ್ಲ. ಟಿಕೆಟ್ ಏನು ಮಾಡಿದ್ವಿ ಬಂದ್ವಿ. ಇವಾಗ ಏನು ಮಾಡೋದು ಟಿಕೆಟ್ ತಗೊಂಡು ಹೋಗ್ಬೇಕಲ್ಲ ಅಂದ್ಬಿಟ್ಟು ತಿರ್ಗಾ ಹೋದ್ವಿ ಸರ್. ಹೋದರೆ ತಿರ್ಗಾ ಕಲ್ಲು ಹೊಡೆದ್ಬಿಟ್ರು ಯಾರೋ. ಈ ಕಡೆ ಓಡೋ ಬದಲು ದಾಸಹಳ್ಳಿ ಕಡೆ ಹೊರಟ್ವಿ. ಆ ದಾಸಹಳ್ಳಿಗೆ ಹೋಗ್ತೀವಿ, ಪೊಲೀಸರು ಹಿಂದೆನೇ ಬಂದ್ಬಿಟ್ರು. ನಾವೇನು ಮಾಡೋದು ಏನೂ ಮಾಡಿಲ್ವಲ್ಲ ಓಡ್ಬರ್ತಾರೆ ಅಂದ್ಬಿಟ್ಟು ಒಂದು ವಠಾರ ಥರ ಇತ್ತು, ಈಗೂ ಇದೆ ಮನೆ ಅದು, ಅದ್ರೊಳಗಡೆ ನುಗ್ಬಿಟ್ವಿ. ಆಗ ದೊಡ್ಡ ಹುಲ್ಲಿನ ಮೆದೆ ಹಾಕಿದ್ರು. ಒಳಗಡೆ ಹೋದ್ರೆ ಅಜ್ಜಿ ಕೂತಿತ್ತು. ಏನ್ರೋ ಯಾರೋ ನನ್ನ ಮಕ್ಕಳ ನೀವೆಲ್ಲ ಲೋ ಅಂದರು. ಅಜ್ಜಿ ರಾಜ್ಕುಮಾರ್ ಅವ್ರ ಪಿಕ್ಚರ್ ನೋಡೋಕೆ ಬಂದಿದ್ವಿ, ಪೊಲೀಸವ್ರು ಓಡಿಸ್ಕೊಂಬತ್ತವ್ರೆ, ತಗಲಾಕೊಂಬಿಡ್ತೀವಿ ನುಗ್ಬಿಟ್ಟು. ಅಯ್ಯೋ ಹೋಗಿ ಮೇಲ್ಗಡೆ ಹುಲ್ ಮೆದೆ ಐತೆ ಅಲ್ಲೆಲ್ಲ ತಪ್ಸ್ಕೊಳ್ರಿ, ನಾನು ಹೇಳ್ತೀನಿ ಬಂದಿಲ್ಲ ಅಂದರು. ನಾವೇನು ನೋಡ್ತೀವಿ ಸಹ ಮೇಲ್ಗಡೆ ಹುಲ್ ಮೆದೆ, ಕತ್ಲೆ ಬೇರೆ. ಎಷ್ಟು ಗಂಟೆ ರಾತ್ರಿ 12:30 ಮೇಲೆ ಹೋಗ್ಬಿಟ್ವಿ. ಏನೂ ಕಾಣ್ತಾ ಇಲ್ಲ. ಅವಾಗ ಕರೆಂಟ್ ಇಲ್ಲ ಜಾಸ್ತಿ, ಇದೆಲ್ಲ ಇಲ್ಲ. ಹೋಗ್ಬಿಟ್ವಿ. ಏನು ಮಾಡೋದು ಅಂದ್ಬಿಟ್ಟು ಅಲ್ಲೇ ಇದ್ವಿ. ನೋಡಿದ್ವಿ ಪೊಲೀಸವ್ರು ಬಂದೆ, ಅಜ್ಜೆ ಇಲ್ಲಿ ಯಾರೋ ಓಡೋದ್ರಲ್ಲ ಎಲ್ಲಿ ಅವರು, ಯಾರು ಇಲ್ಲ ಹೋಗ್ರೋ ಅಂತ ಅಜ್ಜಿ ಹೇಳ್ತು. ಅಜ್ಜಿ ಎಲ್ಲಿ ನೋಡೋಣ ನಡಿಯ ಮೇಲೆ ಅಂತ ಮೇಲೆ ಬಂದರು. ನಾವೇನು ಮಾಡಿದ್ವಿ ಹುಲ್ಲಿನ ಮೆದೆ ಐತೆಲ್ಲ ಕೆಳಗಡೆ ಹೋಗ್ಬಿಟ್ವಿ. ಸ್ವಲ್ಪ ಎತ್ತರ ಇಡ್ತದೆ ಹುಲ್ಲು ಮೆದೆ, 2 ಕಲ್ಲಿಗೆ ಕಟ್ಟಿರ್ದೆ. ಸೀದಾ ಒಳಗಡೆ ತೋರ್ಕೊಂಬಿಟ್ವಿ ಇಬ್ಬರು. ಯಾವುದಾದ್ರು ಹುಳುಗಳೆಲ್ಲ ಕಳಿಸ್ತವೆ ಸಹ. 10 ನಿಮಿಷ ಒಳಗಡೆ ಸೇರ್ಕೊಂಬಿಟ್ವಿ. ಅವ್ರು ಬಂದು ಸಿನಿಮಾದಲ್ಲಿ ಹೊಡೆದಂಗೆ ಹುಲ್ ಮೆದೆಗೆ ಹೊಡೆದ್ರು, ಅಲ್ಲಿ ಹೊಡೆದ್ರು, ಉಸಿರೇ ಬಿಡಲಿಲ್ಲ. ಏನಪ್ಪ ಹಿಂಗಾಗುತ್ತೆ ತಲಕೊಂಬಿಟ್ರೆ ಏನಪ್ಪ ಇದು ಅಂದ್ಬಿಟ್ಟು ಆಮೇಲೆ ಎಲ್ಲೂ ಇಲ್ಲ ನಡೀರೋ ಎಲ್ಲ ಎಗ್ರೋಗ್ಬಿಟ್ಟವ್ರು ಇವರು ಅಂದ್ಬಿಟ್ಟು ಕೆಳಗಡೆ ಹೋದರು. ಆಮೇಲೆ ನಾವು ಮೆತ್ತಿಗೆ ಈಚೆ ಬಂದು ನೋಡಿದ್ವಿ. ಅವ್ರು ಹೋಗ್ತಾಯಿದ್ರು ದೂರ. ಅಷ್ಟೊತ್ತಿಗೆ ಕಂಟ್ರೋಲ್ ಮಾಡಿದ್ರಲ್ಲ, ಗಲಾಟೆ ಕಂಟ್ರೋಲ್ ಮಾಡಿದರು. ಈಚೆ ಬಂದು ಅಜ್ಜಿ ಪೊಲೀಸರು ಹೋದ್ರಾ ಅಂದೆ. ಹೋದ್ರು. ಹೋಗೋ ಆ ಅಪ್ಪನ ನೋಡೋಕೆ ಏನೋ ಇಷ್ಟೊಂದು ಕಷ್ಟಪಡ್ತೀರಾ ನೀವು, ಅಯ್ಯೋ ಪಾಪಿಗಳ, ಎಲ್ಲೂ ನಿಂತ್ಕೊಂಡ್ಬಿಟ್ರಿ, ಸೀದಾ ಓಡೋಗ್ಬಿಡ್ರಿ ಅಂದರು. ಸರ್ ಅಲ್ಲಿ ಓಡಿದ್ದು, ಮನೆಗೆ ಬಂದು ಮಲಗಿದ್ದೆ ನಮಗೆ ಗೊತ್ತಿತ್ತು ಸರ್. ಈಗ ಇದ್ರ ಜೊತೆ ನೀವು ಹಂಗೆ ನಡ್ಕೊಂಬರ್ದ ಅಣ್ಣವ್ರನ್ನ ನೀವು ಹೋಗಿ ಭೇಟಿಯಾದ್ರಿ. ಅಣ್ಣವ್ರನ್ನ ಭೇಟಿಯಾಗಿದ್ದು ಆಮೇಲೆ ಮಾತಾಡ್ತೀನಿ. ಅದಕ್ಕೂ ಮೊದಲೇ ನೀವು ಅಣ್ಣವ್ರ ಬಗ್ಗೆ ಪುಸ್ತಕಗಳನ್ನ ಬರೆದ್ರಿ. ಇಲ್ಲ, ಪುಸ್ತಕ ಬರೆದಿದ್ದು ನಾನು ಅಣ್ಣವ್ರು ನೋಡಿದ್ಮೇಲೆ, ಅಣ್ಣವ್ರು ಹೋದ್ಮೇಲೆ ನೋಡಿದ್ಮೇಲೆ ಅಣ್ಣವ್ರು ನೋಡಿದ ಭೇಟಿ ನಿಮಗೆ. ನಾನು ಬಹುದೂರು ಗಂಟೆ ಹೇಳಿದ್ವಾ, ಬಹುದೂರು ಗಂಟೆ ಆಯಿತು. ಆಮೇಲೆ ಇದರಲ್ಲಿ ರಾಮ ಮಂದಿರದಲ್ಲಿ ಇದು ಶಬ್ದವೇದಿ ಆ ಶೂಟಿಂಗ್ ನೋಡಿದ್ವಿ. ಅಂದರೆ ಎಲ್ಲ ದೂರದಿಂದ ನೋಡಿದ್ವಿ, ಹತ್ತಿರದಿಂದ ಭೇಟಿಯಾಗಿಲ್ಲ. ಕೊನೆ ಏನಾಯಿತು, ನಾನು ಹಿಂಗೆ ಬರೆಯೋದು ಹುಚ್ಚಲ್ವಾ, ಒಂದು ಇದು ಮಾಡಿ ಅಣ್ಣವ್ರ ಬಗ್ಗೆ ಒಂದು ಸಿನಿಮಾಗಳ ಬಗ್ಗೆ ಏನಾದರೂ ಬರೀಬೇಕು ಅನ್ನಿಸ್ತು. ನಾನು ಬುಕ್ಕಲ್ಲಿ ಬರೆದಿದ್ದೆ ಅದನ್ನು. ಮೊದಲನೇ ಚಿತ್ರದಿಂದ ಕೊನೆಯ ಚಿತ್ರವರೆಗೂ ಏನೋ ಒಂದು ಸ್ಟೋರಿ ಥರ ಬರೆದು ಬರೆಯೋಣ ಅನ್ನಿಸ್ತು. ಬೇಡರ ಕಣ್ಣಪ್ಪ ಸೋದರಿಯನ್ನು ಕರೆದುಕೊಂಡು ಅಂತ ಅದೇ ಮುಗಿಸ್ಕೊಂಡು, ಅಂದರೆ ಒಂದು ಚಿತ್ರನ ಹಿಂದೆ ಮುಂದೆ ಆಗಂಗಿಲ್ಲ, ಕಂಟಿನ್ಯೂಸ್ ಬರೆದ್ಬಿಟ್ಟು ಇಟ್ಟೆ. ಬರೆದ್ಬಿಟ್ಟು ನನ್ನ ಸಮಾಧಾನಕ್ಕೆ ಇಟ್ಕೊಂಡೆ. ಆಮೇಲೆ ನಮ್ಮ ಮಹೇಶ್ ಅಂತಿದ್ದಾರೆ, ಈಗ ಸೋಮಣ್ಣವ್ರು ಪಿ ಆಗಿದ್ದಾರೆ. ಮಹೇಶ್ ಅವರೇ ಹಿಂಗೆ ಬರ್ದಿದ್ದೀನಿ ನೋಡ್ರಿ ಅಂತ ಹೋದ್. ಚೆನ್ನಾಗಿ ಬರ್ದಿದ್ದೀರಲ್ರಿ, ಒಳ್ಳೆ ಕತೆ, ನೀವು ಅಣ್ಣವ್ರ ಮನೆಗೆ ಹೋಗ್ಬಿಟ್ಟು ತೋರ್ಸೋಣ. ನಮ್ಮನ್ನು ಯಾರು ಕರ್ಕೊಂಡು ಹೋದಾರಪ್ಪ, ಯಾರೂ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದೆ. ಅವರು ಸ್ವಲ್ಪ ಏನಾದರೂ ಹೇಳಿದೆ ಮನ್ಸಿಗೆ ಹಾಕ್ಕೊಂಡಿರ್ತಾರೆ. ಹಾಕ್ಕೊಂಡು ಓದಿದ್ರಲ್ಲ ಅವರು, ಅನಂತು ಅಂತಿದ್ದಾರೆ, ನೀವು ತೋರಿಸಿದ್ನಲ್ಲ ಅನಂತ ಅವ್ರಿಗೆ ಹೇಳಿದ್ದಾರೆ. ಅವರು ಚೆನ್ನಾಗಿದ್ದಾರಲ್ಲ. ಅನಂತವ್ರೆ ಈ ಥರ ಬರ್ತಿದ್ರು. ಆ ಥರ ಬರ್ರಿ, ಕರ್ಕೊಂಡು ಹೋಗೋಣ ಬರ್ರಿ, ಅದಕ್ಕೇನಂತೆ, ನಾನು ಜನರಲ್ಲಾಗಿ ಕರ್ಕೊಂಡೋಗಲ್ಲ, ನಿಮ್ಮನ್ನ ಅಫಿಷಿಯಲ್ಲಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗಾಲಿ ಡ್ಯೂಟಿಗೆ ಹೋಗ್ತಿದ್ದೆ, ನಾನು ಯೂನಿವರ್ಸಿಟಿ ಡ್ಯೂಟಿಗೆ ಹೋಗ್ತಿದ್ದೆ. ಹೋಗ್ಬಿಟ್ಟು ಫೋನ್ ಮಾಡಿದ್ರು, ಶ್ರೀನಿವಾಸ್ ಅವರೇ 2 ಗಂಟೆಗೆ ಫಿಕ್ಸ್ ಆಗಿದೆ, ನೀವು ರಜೆ ಹಾಕಿ ಬಂದುಬಿಡ್ಬೇಕು ಅಂದರು. ನಾನು 10 ಗಂಟೆ ರಜೆ ಹಾಕ್ಬಿಟ್ಟು ಅರ್ಧ ದಿನ ಸೀದಾ ಬಂದ್ವಿ. ನೀವು ಎಲ್ಲರೂ
ಅವೆಲ್ಲ ದುಡ್ಡು ಕಮ್ಮಿ. ಕಮ್ಮಿ. ನಿಮ್ಮದು ಹೂನಾರ, ನಮ್ಮದು ಸ್ವೀಟು, ನಮ್ಮದು ಶಾಲು, ಒಬ್ಬೊಬ್ರದ್ದು ಒಂದೊಂದು 7 ಜನ ಒಪ್ಕೊಂಡು ಅಣ್ಣವ್ರ ಮನೆಗೆ ಹೋದ್ವಿ.